ನಮ್ಮ ನೆಚ್ಚಿನ ನಾಯಕರು, ಹಿಂದುಳಿದ ವರ್ಗಗಳ ಹರಿಕಾರ, ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರವರಿಗೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಅನಿಲ್ ಜೈಹಿಂದ್ ಅವರೇ ಮತ್ತು ಅವರ ಜೊತೆಯಲ್ಲಿ ಬಂದಿರುವ ಎಲ್ಲ ಸಹೋದ್ಯೋಗಿಗಳೇ, ಈಗ ತಾನೇ ಭಾಷಣ ಮಾಡಿ ಹೋದಂತ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಪರಮೇಶ್ವರ್ ಅವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದಂಥ ಶ್ರೀನಿವಾಸರವರೇ, ವೇದಿಕೆಯ ಮೇಲೆ ಎಲ್ಲ ಸಚಿವರೇ, ಶಾಸಕರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ಮಾಜಿ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದಂಥ ಸೋದರ ವೇಣುಗೋಪಾಲ್ ಅವರೇ ಮತ್ತು ಎಲ್ಲ ಮುಖಂಡರೇ, ಕ್ಷಮೆ ಇರಲಿ, 5 ನಿಮಿಷದಲ್ಲಿ ಮುಗಿಸ್ಬೇಕಂತ ನಾಡಿಸು ಮಾಡಿದ್ದಾರೆ. ಪಕ್ಷದ ಎಲ್ಲ ವರಿಷ್ಠರಿದ್ದೀರಿ, ಕಾರ್ಯಕರ್ತರಿದ್ದೀರಿ, ಮುಖಂಡರಿದ್ದೀರಿ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ದೇವರಾಜ್ ಅರಸು ಅವರನ್ನು ಬಹಳ ಹತ್ತಿರದಿಂದ ಕಂಡಿದ್ದೇನೆ ನಾನು. ಅವರು ಸೆಂಟ್ರಲ್ ಸಿಲ್ಕ್ ಬೋರ್ಡು ಅಧ್ಯಕ್ಷರಾಗಿ, ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಕನ್ವೀನರ್ ಆಗಿ ಇಂದಿರಾ ಗಾಂಧಿ ಅವರನ್ನು ಮಾಡಿ ನಮ್ಮ ಊರಿಗೆ ಬಂದಿದ್ದಾರೆ. ರೇಷ್ಮೆ ವಿಷಯದಲ್ಲಿ ನಮ್ಮಲ್ಲಿ ಒಂದು ಸಿಲ್ಕ್ ಫ್ಯಾಕ್ಟ್ರಿ ಇತ್ತು, ವೇಣುಗೋಪಾಲ್ ಗೊತ್ತು, ಕಿಸಾನ್ ಸಿಲ್ಕ್ ಫ್ಯಾಕ್ಟ್ರಿ ಮೇಲೂರು. ಅಲ್ಲಿ ಅವರನ್ನು ಮೊದಲು ಭೇಟಿಯಾದೆ. ನಾವು ಕೂಡ ರೇಷ್ಮೆ ಬೆಳೆಗಾರರಾಗಿದ್ದರಿಂದ ಅವರ ನಿಕಟ ಸಂಪರ್ಕ ಇದ್ದು, ಅದರ ಜೊತೆಯಲ್ಲೇ ಪಕ್ಷಕ್ಕೆ ಅವರ ಕನ್ವೀನರ್ ಆಗಿರು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ, ಅಲ್ಲಿಂದ ನಿಕಟ ಸಂಪರ್ಕ. ಅವರ ಒಂದು ದೂರದೃಷ್ಟಿ, ಸಮಾಜದಲ್ಲಿ ಸಮಾನತೆ ಕಾಣಬೇಕು, ಶೋಷಿತ ವರ್ಗಗಳ ಜೊತೆಗೆ ಹಿಂದುಳಿದ ವರ್ಗಗಳಲ್ಲಿ ಜನಸಂಖ್ಯೆ ಬಲ ಇಲ್ಲದಿದ್ದರೂ ಕೂಡ ಅಂಥ ವರ್ಗಗಳನ್ನು ಮೇಲ್ ತರಬೇಕನ್ನೋದರಲ್ಲಿ ಅವರ ಅಧಿಕಾರಾವಧಿಯಲ್ಲಿ ಶಾಸಕರು ಮಂತ್ರಿಗಳನ್ನು ಮಾಡಿದ್ರಲ್ಲಿ ಮೊದಲನೇವರು ಅಂತ ಹೇಳಬೇಕಾಗ್ತದೆ. ಯಾವ ಸಮಾಜಗಳು ಹಿಂದುಳಿದ ವರ್ಗಗಳಲ್ಲಿ ಜನಸಂಖ್ಯೆ ಬಲ ಇಲ್ಲದಿದ್ದರೂ ಕೂಡ ಆ ಸಮಾಜಗಳನ್ನು ಎತ್ತಿ ಹಿಡಿದು ಅವರಿಗೆ ಶಾಸಕರು ಮಂತ್ರಿಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದಂಥ ಮಹಾನ್ ನಾಯಕ ಸನ್ಮಾನ್ಯ ದೇವರಾಜ್ ಅರಸು. ಅದೇ ರೀತಿ ಅವರ ಕಾರ್ಯಕ್ರಮಗಳು, ಅಭಿವೃದ್ಧಿ, ಇವೆಲ್ಲವನ್ನು ಕೂಡ ವಿಶೇಷವಾದ ರೀತಿಯಲ್ಲಿ ಮಾಡಿದರು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟನ್ನ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ತಂದು ಉಳುವವನಿಗೆ ಭೂಮಿ ಕೊಡುವಂಥ ಕೆಲಸವನ್ನು ಮಾಡಿದಂಥ ಒಂದು ಕೀರ್ತಿ ದೇವರಾಜ್ ಅರಸು ಅವರಿಗೆ ಸೇರಬೇಕಾಗ್ತದೆ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು ಮೊಟ್ಟ ಮೊದಲು ಅವರದೇ ನಮಗೆ ಆಶೀರ್ವಾದ. ಸನ್ಮಾನ್ಯ ಬಂಗಾರಪ್ಪನವ್ರನ್ನ ತಿಳ್ಕೊಳ್ಬೇಕಾಗ್ತದೆ. 1991ರಲ್ಲಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅವರಿಗೆ ಬಂತು, ಲೋಕಸಭಾ ಚುನಾವಣೆ ನಡೆಸಬೇಕಾಯಿತು. ನಾನು ಒಬ್ಬ ತಾಲೂಕು ಬೋರ್ಡ್ ಉಪಾಧ್ಯಕ್ಷನಾಗಿ, ಕಾನೂನು ಪದವೀಧರನಾಗಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೆ. ನನ್ನನ್ನು ಆ ದಿನ ಕರೆಸಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ವಿ ಮುನಿಯಪ್ಪನವರು ಅಂತಿದ್ರು, ಮತ್ತು ಅವ್ರ ಜೊತೆಯಲ್ಲಿ ನಾಗರಾಜ್ ಅಂತ ಬ್ಯಾಕ್ವರ್ಡ್ ಕ್ಲಾಸ್ನ ಮುಖಂಡರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆದಿಯಾಗಿ ಎಲ್ಲ ಮುಖಂಡರು ಕೂಡ ಆಶೀರ್ವಾದದಿಂದ ಬಂಗಾರಪ್ಪನವರು ನನಗೆ ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರು ಸೀಟ್ ಕೊಡಿಸಿ, ಅವರು ರಾಜೀವ್ ಗಾಂಧಿಯವರು ಬೆಂಗಳೂರು ಸ್ಟೇಡಿಯಂಲ್ಲಿ, ಕಂಠೀರವ ಸ್ಟೇಡಿಯಂಲ್ಲಿ ಒಂದು ಮೀಟಿಂಗ್ ಆಯ್ತು. ಅದಕ್ಕೆಲ್ಲ ನಮ್ಮನ್ನು ಕರೆಸಿದ್ರು, ನಮ್ಮನ್ನು ಅಭ್ಯರ್ಥಿಗಳು ಮಾಡಿದ್ರು. ಅವರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆಯೋಕ್ಕೆ ಅವಕಾಶ ಆಯಿತು. ಅದಕ್ಕೆ ಮೂಲ ಬಂಗಾರಪ್ಪನವರು ಅಂತ ನಾನು ಹೇಳ್ಕೊಳ್ತೀನಿ. ರಾಜೀವ್ ಗಾಂಧಿಯವರ ವಿಷನ್ನು ಈ ಭಾರತ ದೇಶದಲ್ಲಿ ಜಗತ್ತನ್ನು ಬಲಿಷ್ಠವಾದಂಥ ರಾಷ್ಟ್ರವನ್ನು ಭಾರತವನ್ನು ಮಾಡಿ
ವಿಜ್ಞಾನದಲ್ಲಿ ಜಗತ್ತಿನ ಬಲಿಷ್ಠವಾದ ರಾಷ್ಟ್ರವನ್ನು ಭಾರತವನ್ನು ಮಾಡಿ ಅವರ ಕನಸು ಸಂವಿಧಾನ ತಿದ್ದುಪಡಿ ಮಾಡಿ ಸಂವಿಧಾನ ವಿಧಿ 73, 74ರಲ್ಲಿ ಇಡೀ ಭಾರತ ದೇಶದಲ್ಲಿ ಗ್ರಾಮ ಪಂಚಾಯತಿಂದ ಜಿಲ್ಲಾ ಪರಿಷತ್ವರೆಗೂ ಕೂಡ ರಿಸರ್ವೇಷನ್ ಮಾಡಿದಂಥ ಕೀರ್ತಿ ಅದು ನರಸಿಂಹರಾಯರು ಪ್ರಧಾನಮಂತ್ರಿ ಆದಾಗ ನಾವೆಲ್ಲ ಪಾರ್ಲಿಮೆಂಟಲ್ಲಿದ್ದಾಗ ಆಯಿತು. ಆದರೆ ಅವರ ಕನಸನ್ನು ನನಸು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಇದೊಂದರ ಮುಖಾಂತರ ಆ ದಿನ 33 ಇತ್ತು. ಮಹಿಳೆಯರಿಗೆ ಸೋನಿಯಾ ಗಾಂಧಿಯವರು UPA ಚೇರ್ಮನ್ ಆದಮೇಲೆ UPA ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು 50% ಮಾಡಿ ಮಹಿಳೆಯರಿಗೂ ಕೂಡ ಸಂವಾದ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ರಾಜೀವ್ ಗಾಂಧಿಯವರ ಒಂದು ಪೀಠಿಕೆ, ಅವರ ದೃಷ್ಟಿ ಮತ್ತು ಅವರ ಚಿಂತನೆ ಇವತ್ತು ಅದನ್ನು ಜಾರಿಯಲ್ಲಿ. ಇವೆಲ್ಲ ಕೂಡ ಸಾಕಷ್ಟು ಜನ ವಿಷಯಗಳನ್ನು ಮಾತಾಡಿದ್ರು. ದೇವರಾಜ ಅರಸು ಅವರು ಏನು ಮಾಡಿದ್ದಾರೆ ಅದರ 10ರಷ್ಟು ಮುಂದಕ್ಕೆ ಸಿದ್ದರಾಮಯ್ಯನವರು ಮುಂದೆ ತೆಗೆದುಕೊಂಡರು. ಈ ಸಮಾಜ ಸುಧಾರಣೆ ಆಗಬೇಕು, ಶೋಷಣೆ ಹೋಗಬೇಕು, ಹಿಂದುಳಿದ ವರ್ಗಗಳು ಒಂದೇ ಅಲ್ಲ, ಪರಿಶಿಷ್ಟ ವರ್ಗ ಪರಿಶಿಷ್ಟ ಬುಡಕಟ್ಟಿನವರು ಕೂಡ ಸಮಾನವಾಗಿ ಬಾಳಬೇಕಂತ ಬಹುದೊಡ್ಡ ಕೆಲಸ, ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿರೋ ಒಳ ಮೀಸಲಾತಿಯನ್ನು ಕೊಟ್ಟು ಇಡೀ 101 ಜಾತಿಗಳೇನಿದೆ ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡುವಂಥ ಮಹತ್ತರವಾದ ತೀರ್ಮಾನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿ ಇತಿಹಾಸ ಪುಸ್ತಕದಲ್ಲಿ ಸೇರಿದ್ದಾರೆ. 40 ವರ್ಷಗಳ ಹೋರಾಟಕ್ಕೆ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವರು ಅಂತ ನಾವು ಹೇಳಲೇಬೇಕಾಗುತ್ತೆ. ಇವತ್ತು ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲ ಅಧಿಕಾರದಲ್ಲಿ ಕೂಡ ನಾವೆಲ್ಲ ಅಣ್ಣ ತಮ್ಮಂದರಾಗಿ ಸಮವಾಗಿ ಹಂಚಿಕೊಂಡು ಬಾಳುವಂಥ ವಾತಾವರಣವನ್ನು ಈ ರಾಜ್ಯದಲ್ಲಿ ಮಾಡಿದಂಥ ಮಹಾನ್ ಚೇತನ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ನಾನು ಹೇಳಲೇಬೇಕಾಗ್ತದೆ. ಈಗಾಗಲೇ ಪರಮೇಶ್ವರ್ ಅವರು ಹೇಳಿದಾಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಸಿದ್ದರಾಮಯ್ಯನವರು ಜೊತೆಯಲ್ಲಿದ್ದಾಗ ಮಾತ್ರ ಈ ರಾಜ್ಯದಲ್ಲಿ 2028ರ ಚುನಾವಣೆಯನ್ನು ನಾವು ಯಶಸ್ವಿಯಾಗಿ ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು. ಅವರು ಆಡಿರೋ ಗುರುತುಗಳು, ಅವರು ಮಾಡಿರೋ ಕೆಲಸಗಳು ಇಡೀ ದೇಶದ ಉದ್ದಗಲಕ್ಕೂ ಗೊತ್ತಿದೆ. ಒಟ್ಟಿಗೆ ಇಬ್ಬರು ಇದ್ದಾಗ ಮಾತ್ರ ನಾವು 2028ಕ್ಕೆ ಸರ್ಕಾರವನ್ನು ತರಲಿಕ್ಕೆ ಆಗ್ತದೆ. ಶ್ರೀನಿವಾಸ್ ಅವರ ಮಾವ ಕೃಷ್ಣಪ್ಪನವರು ಬಹಳ ಆಪ್ತರು ನನಗೆ. ಎಲ್ಲ ವಿಷಯಗಳಿಗೂ ಇನ್ಚಾರ್ಜ್ ಕೂಡ ನಮ್ಮ ಕೋಲಾರ ಜಿಲ್ಲೆಗೆ ಕೃಷ್ಣಪ್ಪನವರು ಇರ್ತಿದ್ರು. ಅವರು ಸ್ವರ್ಗಸ್ಥರಾಗಿದ್ರು ಕೂಡ ಕೆಲವು ವಿಷಯಗಳಲ್ಲಿ ನನಗೆ ಮಾಡಿದಂಥ ಸಹಾಯವನ್ನು ನಾನು ಮರೆಯೋಕ್ಕಾಗೋದಿಲ್ಲ. ಅದನ್ನು ಉಳಿಸ್ಕೊಂಡು ಪೂರ್ಣಿಮಾ ಮತ್ತು ಶ್ರೀನಿವಾಸ್ ಅವರು ನನ್ನ ಸಂಪರ್ಕದಲ್ಲಿ ಇದ್ದಾರೆ, ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಬಹುತೇಕ ಉಜ್ವಲವಾದ ಭವಿಷ್ಯ ಇದೆ ಶ್ರೀನಿವಾಸ್ ಅವರಿಗೆ, ಪೂರ್ಣಿಮಾ ಅವರಿಗೆ. ನೀವೆಲ್ಲರೂ ಕೂಡ ಈ ಪಕ್ಷವನ್ನು ಕಟ್ಟಿ ಬೆಳೆಸಬೇಕು. ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ವರ್ಗ ಮತ್ತು ಬುಡಕಟ್ಟಿನವರು ಈ ಪಕ್ಷದ ಆಸ್ತಿ ಇದೆ. ನಾವೆಲ್ಲ ಏನು ಒಂದು ಸಮಾವೇಶನ ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಅದು ಐತಿಹಾಸಿಕವಾದದ್ದು, ಐಕ್ಯತಾ ಸಮಾವೇಶ ಐತಿಹಾಸಿಕವಾಗಿ ಉಳಿದೋಗಿದೆ. ಅದೇ ರೀತಿ ಎಲ್ಲವನ್ನು ಒಗ್ಗಟ್ಟು ಮಾಡಿ ಮತ್ತೆ ಕಾಂಗ್ರೆಸ್ ಅವರನ್ನು ಅಧಿಕಾರಕ್ಕೆ ತರಬೇಕು. ಮತ್ತು ಯಾರು ಶೋಷಿತರಿದ್ದಾರೆ, ಈ ಹಿಂದುಳಿದವರು ಕೂಡ ಸಾಕಷ್ಟು ಜಾತಿಗಳಿವೆ, ಅವರೆಲ್ಲವನ್ನು ದೇವರಾಜ ಅರಸು ಅವರು ಯಾವ ರೀತಿ ಮುಂದೆ ತಂದರು ಆ ರೀತಿ ತರುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ, ಯಾಕಂದರೆ ಅವರದೇ ಆದ ಅನುಭವ, ಒಬ್ಬ ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ, ಮುಖಂಡ, ನಾಯಕ. ಇವತ್ತು ದೆಹಲಿಯವರು ಅವರ ನಿಷ್ಠೆ ಮತ್ತು ನಿಷ್ಠಾವಂತರಾಗಿರುವುದರಿಂದ ಅವರನ್ನು ಇವತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಕೈಯನ್ನು ಬಲಪಡಿಸಿ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನು ತರುವಂಥ ಕೆಲಸವನ್ನು ಮಾಡೋಣ. ಈ ಮೂವರು ಕೂಡ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದರೆ ಖಂಡಿತ 2028ಕ್ಕೆ ನಾವು ಸರ್ಕಾರ ಮಾಡ್ತೀವಿ. ನನ್ನ ಸಂಪೂರ್ಣ ಸಹಕಾರ ಅಧ್ಯಕ್ಷರಾದ ಹರಿಪ್ರಸಾದ್ ಅವರಿಗೂ ಸನ್ನಿವೇಶ ಇರ್ತದೆ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.